ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಮಾಡಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ನೋಡ್ತೀನಿ ಆ್ಯಂಡ್ ಎವ್ರಿ ಕಮೆಂಟ್ಸ್ ನನಗೆ ಮ್ಯಾಟರ್ ಆಗುತ್ತೆ. ಓಕೆ, ರೆಸ್ಪಾಂಡ್ ಕೂಡ ಮಾಡ್ತೀನಿ ಆದಷ್ಟು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಇದು ಕೂಡ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಒನ್ ಸೈಡೆಡ್ ಲವ್ ಅಂದ್ರೆ ಒನ್ ಸೈಡ್ ಅಂದ್ರೆ ಏನಾಗಿರುತ್ತೆ ಗೊತ್ತಾ, ಒಬ್ಬೊಬ್ರು ಅನ್ಕೊಂತೀರಾ, ಈಗ ಎಕ್ಸ್ಪ್ರೆಸ್ ಮಾಡಿರ್ತೀವಿ ಅವ್ರು ಒಪ್ಕೊಂಡಿರಲ್ಲ, ಹಂಗಾಗಿ ಒನ್ ಸೈಡ್ ಅಂತ. ಆತರ ಅಲ್ಲ, ಜಸ್ಟ್ ನಿಮಗೆ ರೀಸೆಂಟ್ ಆಗಿ ಫೀಲಿಂಗ್ಸ್ ಉಟ್ಕೊಂಡಿರುತ್ತೆ ಈ ಪರ್ಸನ್ ಮೇಲೆ. ನಿಮಗೆ ಗೊತ್ತಾಗ್ಬೇಕಾಗಿರುತ್ತೆ ಆ ಪರ್ಸನಿಗೆ ನಿಮ್ ಮೇಲೆ ಏನ್ ಭಾವನೆಗಳಿದೆ, ವರ್ಕೌಟ್ ಆಗುತ್ತಾ ಇನ್ ಕೇಸ್ ನಾನು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರೆ. ಈ ಪರ್ಸನ್ ನಾನು ಪೊಟೆನ್ಷಿಯಲ್ ಪರ್ಸನ್ ಆಗಿ ಕನ್ಸಿಡರ್ ಮಾಡ್ಬೋದಾ, ಅಂದ್ರೆ ನೀವೊಂದು ಕ್ಯಾಶುವಲ್ ರಿಲೇಶನ್ಶಿಪ್ಗೆ ರೆಡಿ ಇರಲ್ಲ, ಮೇ ಬಿ ಫಾರ್ ಅ ಲಾಂಗ್ ಟರ್ಮ್ಗೆ ಈ ಪರ್ಸನ್ ನಾನು ಏನು ಒಪ್ಕೋಬಹುದಾ, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ಆಬ್ವಿಯಸ್ಲಿ ಎಲ್ಲಾರ ಮನ್ಸಲ್ಲೂ ಇರುತ್ತೆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ, ಬಿಕಾಸ್ ಅವ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರಲ್ಲ ಅಲ್ವಾ. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ನೋಡೋಣ ಅವ್ರು ನಿಮ್ ಬಗ್ಗೆ ಏನ್ ಅನ್ಕೊಂತಾ ಇದಾರೆ, ಮುಂದೆ ಅವ್ರ ಭಾವನೆಗಳು ನಿಮ್ ಮೇಲೆ ಏನಾಗ್ಬೋದು, ನೀವು ಅಪ್ರೋಚ್ ಮಾಡಿದ್ರೆ ಅವ್ರು ಹೆಂಗ್ ನಿಮಗೆ ರೆಸ್ಪಾಂಡ್ ಮಾಡ್ಬೋದು, ಈ ಕನೆಕ್ಷನ್ ನಿಜವಾಗ್ಲೂ ಪೊಟೆನ್ಶಿಯಲ್ ಇದೆಯಾ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಎರಡು ಆಪ್ಷನ್ ಇರುತ್ತೆ ನಿಮಗೆ. ಇಮೇಜಸ್ ಕೊಡ್ತೀನಿ, ಹೀಗೆ ಕಾರ್ಡ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ಇನ್ ಕೇಸ್ ನೀವು ರೀಸೆಂಟ್ ಆಗಿ ಟ್ರಾವೆಲ್ ಮಾಡಬೇಕು ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆದಾಗ, ಶಿಫ್ಟ್ ಆದಾಗ, ಟ್ರಾವೆಲ್ ಮಾಡಿದಾಗ ಈ ಪರ್ಸನ್ ನೋಡಿದೀರಾ, ತುಂಬಾ ಜನಕ್ಕೆ ನಿಮ್ಮ ಎಕ್ಸ್ ಬಗ್ಗೆ ಅಥವಾ ಪಾಸ್ಟ್ ಅಲ್ಲಿ ಮೀಟ್ ಆದ ಪರ್ಸನ್ ಬಗ್ಗೆ ಏನಾದ್ರು ಕೇಳ್ತಾ ಇದ್ದೀರಾ ಅಂದ್ರೆ ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೋದು. ಜಸ್ಟ್ ಅ ಮಿನಿಟ್ ಗೈಸ್, ಬುಕ್ ಎಲ್ಲದ. ಓಕೆ, ಬರ್ತೀನಿ. ಓಕೆ, ಸೆಕೆಂಡ್ ಆಪ್ಷನ್ ಇರೋರು ಬೇಕಾದ್ರೆ ಕಂಪ್ಲೀಟ್ಲಿ ಅವ್ರ ಬಗ್ಗೆ ನಿಮ್ಗೆ ಏನು ಐಡಿಯಾನೇ ಇಲ್ಲ, ಆ ಥರ ಒಂದು ಸಿಚುವೇಶನ್ ನೋಡೋಣ. ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ಸುತ್ತೆ. ಸೊ ಈ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೋದು. ಅಗೇನ್ ನಿಮ್ಮ ಮುಂದೆ ಇವಾಗ ಆಪ್ಷನ್ಸ್ ಬರುತ್ತೆ ಗಾಯ್ಸ್, ಟೈಮ್ ತಗೊಳ್ಳಿ ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅಂತ. ಅಂಡ್ ಪಾಸ್ ಮಾಡಿ, ಇನ್ ಕೇಸ್ ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡಿಬಿಟ್ಟು ಆ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅನ್ಸಿದ್ರೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಟೈಮ್ ಸ್ಟಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಓಕೆ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಬ್ಲೂ ಡೆಕ್ ಅಥವಾ ಫಸ್ಟ್ ಇಮೇಜ್ ನ ಯಾರೆಲ್ಲ ಚೂಸ್ ಮಾಡಿದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ, ನೀವು ಅನ್ಕೊಂಡಿರೋ ಪರ್ಸನ್ ಇದು ಒನ್ ಸೈಡೆಡ್, ಬೇಗ ಇದು ಟೂ ಸೈಡ್ ಆಗುತ್ತಾ ಇಲ್ವಾ, ಅವ್ರು ನಿಮಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರಾ ಇಲ್ವಾ, ಲೆಟ್ಸ್ ಸಿ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು ಗೈಸ್. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ಸ್ ಸಿ, ಟ್ಯಾರೋ ಕಾರ್ಡ್ಸ್ ಮೂಲಕ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಅಂಡ್ ಇಂಟ್ಯೂಷನ್ ನ ಯೂಸ್ ಮಾಡ್ಕೊಂಡು ಕೂಡ ನೋಡೋಣ ಏನೆಲ್ಲ ಮೆಸೇಜಸ್ ನಿಮಗಿದೆ ಅಂತ. ಲೆಟ್ಸ್ ರಿವೀಲ್ ಆಯ್ತಾ. ಕರೆಂಟ್ ಓ ಮೈ ಗಾಡ್, ಫಸ್ಟ್ ನಮಗೆ ಪಾಪಪ್ ಆಗಿದ್ದು ಏಸ್ ಆಫ್ ವಾನ್ಸ್. ಓಕೆ, ಏಸ್ ಆಫ್ ವಾನ್ಸ್ ಅಂದ್ರೆ ಒಂದು ಸ್ಟಾರ್ಟಿಂಗ್ ಲೆವೆಲ್ ಆಫ್ ಕನೆಕ್ಷನ್. ಮೇ ಬಿ ರೀಸೆಂಟ್ ಆಗಿ ನೀವು ಆಸ್ ಅ ಫ್ರೆಂಡ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ಸುತ್ತೆ ಈ ಪರ್ಸನ್ಗೆ, ಅಥವಾ ಆಸ್ ಅ ಫ್ರೆಂಡ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿರೋದಾಗಿರ್ಬೋದು, ಅಥವಾ ಹಾಯ್ ಬಾಯ್ ಅದೆಲ್ಲ ಆಗ್ತಾ ಇರುತ್ತೆ. ಪಾಸಿಬಿಲಿಟಿ ಇದೆ ನಿಮಗೆ ಇವ್ರ ಜೊತೆ ಇನ್ನೂ ಡೀಪ್ ಆಗಿ ಕನೆಕ್ಟ್ ಆಗಬೇಕು, ಇನ್ನೂ ಜಾಸ್ತಿ ಕನೆಕ್ಟ್ ಆಗಬೇಕು. ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಎನರ್ಜೀಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಬಿಕಾಸ್ ಈವನ್ ದೋ ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ದೇನೆ ಇರ್ಬೋದು, ಈವನ್ ದೋ
ಅವ್ರ ಬಗ್ಗೆ ಡೀಪ್ ರಿಸರ್ಚ್ ಇನ್ನೂ ಮಾಡಿಲ್ಲ ಅನ್ಸುತ್ತೆ. ಬಟ್ ಸ್ಟಿಲ್ ಅವರ ವೈಬ್ ನೋಡಿದ್ರೆ, ಅವರ ಒಂದು ಪರ್ಸ್ನಾಲಿಟಿ ನೋಡಿದ್ರೆ ಯಾವಾಗ್ಲೂ ನಿಮಗೆ ಫೀಲ್ ಆಗುತ್ತೆ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಕಾಮನ್ ಥಿಂಗ್ಸ್ ಇದೆ. ಅಂಡ್ ನಿಮ್ಮಿಬ್ರು ಮೆಂಟಾಲಿಟಿ ಮ್ಯಾಚ್ ಆಗುತ್ತೆ. ಅವ್ರು ಏನ್ ಯೋಚನೆ ಮಾಡ್ತಾರೆ ನೀವು ಹಾಗೆ ಯೋಚನೆ ಮಾಡ್ತೀರಾ. ಅವ್ರು ಹೆಂಗೆ ಲೈಫ್ ನ ತಗೊಂಡಿದ್ದಾರೆ ನೀವು ಹಂಗೆ ತಗೊಂಡಿದ್ದೀರಾ. ಸೊ ಮೇ ಬಿ ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ನಿಮ್ಮ ಮೈಂಡ್ ಅಲ್ಲಿ ಹೋಗ್ತಾ ಇದೆ. ಐ ಫೀಲ್ ನಿಮಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೇಕು, ಅಥವಾ ಆಸ್ ಅ ಹಾಯ್ ಬಾಯ್ ಫ್ರೆಂಡ್ ತರ ಇದ್ದಾರೆ ಮೇ ಬಿ. ಬಟ್ ಅವ್ರ ಜೊತೆ ಇನ್ನೂ ಆಸ್ ಅ ಫ್ರೆಂಡ್ಲಿ ಆಗಿ ಕನೆಕ್ಟ್ ಆಗ್ಬೇಕು ಅನ್ಸ್ತಾ ಇದೆ. ಮೇ ಬಿ ಕರೆಂಟ್ ಸಿಚುವೇಶನ್ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನ, ನಿಮಗೆ ಇವಾಗ್ಲೇ ಗೊತ್ತಿಲ್ಲ ಇದೊಂದು ರೊಮ್ಯಾಂಟಿಕ್ ಕನೆಕ್ಷನ್, ನನಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆಯಾ ನಿಮಗೇನೆ ಗೊತ್ತಿಲ್ಲ. ಬಟ್ ಮೇ ಬಿ ನಿಮಗೆ ಅಟ್ಲೀಸ್ಟ್ ಆಸ್ ಅ ಫ್ರೆಂಡ್ ಅವ್ರು ನಿಮ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕು. ಆಸ್ ಅ ಫ್ರೆಂಡ್ ಮೀಟ್ ಆಗೋದು, ಕನೆಕ್ಟ್ ಆಗೋದು, ಸೊ ಈ ತರ ಆದ್ರೂ ಓಕೆ. ಈ ತರ ಒಂದು ಇಂಟೆನ್ಷನ್ ಇದೆ. ಅದೆಲ್ಲೋ ಒಂದ್ ಕಡೆ ಅದು ಲೈಕ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅವ್ರನ್ನ ಅಪ್ರೋಚ್ ಮಾಡೋದಾ ಬೇಡವಾ, ಅವ್ರನ್ನ ನಾನು ಜಾಸ್ತಿ ಕ್ವೆಶನ್ ಮಾಡ್ಲಾ ಬೇಡವಾ, ಮೆಸೇಜ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಅವ್ರ ಜೊತೆ ಜಾಸ್ತಿ ಮೆಸೇಜ್ ಮಾಡ್ಬೇಕಾ ಬೇಡವಾ, ಈ ತರ ಸಿಚುವೇಶನ್ ಆಗ್ತಾ ಇದೆ. ಅಥವಾ ಒಂದ್ಸತಿ ಮೆಸೇಜ್ ಮಾಡಕ್ ಹೋದ್ರು, ಕನೆಕ್ಟ್ ಆಗೋದಕ್ ಹೋದ್ರು ಅವರು ಜಸ್ಟ್ ಸಿಂಗಲ್ ರಿಪ್ಲೈ ಕೊಡ್ತಾ ಇದ್ದಾರೆ. ಊಟ ಆಯ್ತಾ, ಹಾ, ಎಸ್. ಆಫೀಸ್ ಹೋಗಿದ್ರ, ಎಸ್. ಲೈಕ್ ಒಂಥರ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನಿಜವಾಗ್ಲೂ ಅವರಿಗೆ ಇಂಟ್ರೆಸ್ಟ್ ಇದೆಯಾ, ನಿಜವಾಗ್ಲೂ ಏನೋ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ, ಹಿಂಗೆಲ್ಲ ಒಂದಷ್ಟು ಯೋಚನೆ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಬಿಕಾಸ್ ಅವರ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಅವ್ರು ಅದನ್ನ ಜಾಸ್ತಿ ವ್ಯಕ್ತಪಡಿಸ್ತಾ ಇಲ್ಲ. ಮೇ ಬಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅ ಬಿಟ್ ಇಂಟ್ರೋವರ್ಟ್ ಕೈಂಡ್ ಆಫ್ ಪರ್ಸನ್, ಅ ಬಿಟ್ ಜಾಸ್ತಿ ಜನ ಜೊತೆ ಕ್ಲೋಸ್ ಆಗಲ್ಲ, ಜಾಸ್ತಿ ಬೇಗನೆ ಓಪನ್ ಅಪ್ ಆಗಲ್ಲ. ಸೊ ಈ ತರ ಒಂದು ಪರ್ಸನ್ ಇವರು. ಆ ತರದವ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಬಟ್ ರಿವೀಲ್ ಮಾಡೋಣ. ಲೆಟ್ಸ್ ರಿವೀಲ್ ನೀವು ಅನ್ಕೊಂಡಿರುವಂತ ಪರ್ಸನ್ ಬಗ್ಗೆ. ಅವ್ರು ಏನ್ ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ಎರಡು ಬರ್ತಾ ಇದೆ, ನಾನು ಎರಡು ತೆಗಿಯಲ್ಲ. ಯು ಗೈಸ್ ನೋ ದಟ್ ವೆಲ್. ಓ, ಹೊರಗಡೆ ಹೋಗಿ ಬಿದ್ಬಿಡ್ತು. ಆಲ್ ರೈಟ್. ಸೊ ಎಸ್ ಗೈಸ್, ನಾನು ಹೇಳ್ತಾ ಇದ್ದೆ ನಿಮಗೆ 7 ಆಫ್ ವಾಂಡ್ಸ್ ಅಂದ್ರೆ ಬೌಂಡ್ರೀಸ್ ಹಾಕ್ತಾ ಇರೋದು. ಇಲ್ಲಿ ನೋಡ್ಬೋದು, ದಿಸ್ ಈಸ್ ನಿಮ್ಮ ಪರ್ಸನ್. ಇವರು ದಿಸ್ ಈಸ್ ಯೋರ್ ಪರ್ಸನ್. ನೀವಷ್ಟೇ ಅಲ್ಲ, ಮೇ ಬಿ ಅವ್ರ ಲೈಫಲ್ಲಿ ಒಂದಷ್ಟು ಜನ ಜನರು ಅಪ್ರೋಚ್ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಜನ ಜನರು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಜನ ಜನರು ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇವರು ಯಾರನ್ನೂ ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡ್ಕೊಂತ ಇಲ್ಲ, ಅಥವಾ ಯಾರನ್ನೂ ಅಷ್ಟು ಈಸಿಯಾಗಿ ಆ ಒಂದು ಸರ್ಕಲ್ ಒಳಗೆ ಬಿಡ್ಕೊಂತ ಇಲ್ಲ. ಬಟ್ ವಿತ್ ಯು ಡೆಫಿನೆಟ್ಲಿ ಸ್ಲೋಲಿ ಅವರಿಗೆ ಆ ಒಂದು ಕನೆಕ್ಷನ್ ಫೀಲ್ ಆಗ್ತದೆ. ಇಟ್ ಈಸ್ ನಾಟ್ ದಟ್ ನಿಮ್ನ ಅವ್ರು ಟ್ರಸ್ಟೇ ಮಾಡ್ತಾ ಇಲ್ಲ, ಹಂಗೆಲ್ಲ ನೋಡ್ತಾ ಇಲ್ಲ ನಾನು. ಬಟ್ ಇಟ್ಸ್ ಮೋರ್ ಲೈಕ್ ಸ್ಲೋಲಿ ಸ್ವಲ್ಪ ಒಂಥರ ಬೆಟರ್ ಫೀಲ್ ಮಾಡ್ಕೊಂತ ಇದ್ದಾರೆ. ಓಕೆ, ಇವ್ರನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋ ನೆಸೆಸಿಟಿ ಇಲ್ಲ, ಇವರಿಂದ ನನಗೆ ಅಂತ ಒಂದು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ 7 ಆಫ್ ವಾಂಡ್ಸ್ ಬಂದಾಗೆಲ್ಲ ಏನಾಗುತ್ತೆ ಗೊತ್ತಾ, ಒಂದು ಈ ಪರ್ಸನ್ಗೆ ಓಪನ್ ಅಪ್ ಆಗಕ್ಕೆ ಇಷ್ಟ ಇರಲ್ಲ, ಒಂದು ಈ ಪರ್ಸನ್ಗೆ ಕ್ಲೋಸ್ ಆಗೋದಕ್ಕೆ ಇಷ್ಟ ಇರಲ್ಲ, ಒಂದು ಆ ಪರ್ಸನ್ಗೆ ಇವಾಗ್ಲೇ ಡೀಪ್ ಆಗಿ ಕನೆಕ್ಟ್ ಆಗೋದಕ್ಕೆ ಇಷ್ಟ ಇರಲ್ಲ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಏನ್ ಅನ್ಸ್ತಾ ಇದೆ ಅಂದ್ರೆ, ಇವರು ಎಲ್ಲಾ ಜನನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ನ ಒಂದು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತಾ ಇರೋ ಎನರ್ಜಿ ಬರ್ತಾ ಇಲ್ಲ ನನಗೆ. ನಿಮ್ನ ಅಂತ ಬಂದ್ರೆ ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ಇದೆ, ನಿಮ್ನ ಒಂದು ಸ್ಪೆಷಲ್ ಸ್ಪಾಟ್ ಅಲ್ಲಿ ಇಟ್ಟಿದ್ದಾರೆ. ಟ್ರಸ್ಟ್ ಮೀ ಗೈಸ್, ವಿತೌಟ್ ಎನಿ ಡೌಟ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇವ್ರನ್ನ ಒಂದು 7-8 ಜನ ಅಪ್ರೋಚ್ ಮಾಡ್ತಾ ಇರ್ಬೋದು, ನಿಮ್ ತರನೇ ಮೆಸೇಜ್ ಮಾಡ್ತಾ ಇರ್ಬೋದು, ನಿಮ್ ತರನೇ ಹಾಯ್ ಬಾಯ್ ಹೇಳೋ ಫ್ರೆಂಡ್ಸು ಇದ್ದಾರೆ. ಬಟ್ ಟ್ರಸ್ಟ್ ಮೀ, ನಿಮ್ನ ಒಂದು ಸ್ಪೆಷಲ್ ಪೊಸಿಷನ್ ಅಲ್ಲಿ ಇಟ್ಟಿದ್ದಾರೆ, ವಿತೌಟ್ ಎನಿ ಡೌಟ್. ಸ್ಪೆಷಲ್ ಅಂತ ಅನ್ಕೂಡ್ಲೆ ಅವ್ರಿಗೆ ನಿಮ್ಮಲ್ಲಿ ಫೀಲಿಂಗ್ಸ್ ಇದೆ ಅಂತ ಅಲ್ಲ, ಬಟ್ ಆ ಥರ ಒಂದು ಡೇಂಜರ್ ಫೀಲ್ ಆಗ್ತಾ ಇಲ್ಲ. ಮೇ ಬಿ ಪಾಸಿಬಿಲಿಟಿ ಇದೆ ಇವ್ರಿಗೆ ಒಂದಷ್ಟು ಪಾಸ್ಟ್ ಟ್ರಾಮಾಗಳಿದೆ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರು ಜಾಸ್ತಿ ಕನೆಕ್ಟ್ ಆಗ್ತಾ ಇಲ್ಲ. ಲುಕ್ ಎಟ್ ದಿಸ್ 8 ಆಫ್ ಪೆಂಟಕಲ್ಸ್. ಮೇ ಬಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಇವ್ರು ಹೆಂಗೆ ಅಂತಂದ್ರೆ ಒಂದು ಫ್ರೆಂಡ್ಶಿಪ್ ಆದ್ರೂ ಕೂಡ ಅದು ಲಾಂಗ್ ಟರ್ಮ್ ಇದ್ರೆ ಇವ್ರಿಗೆ ಖುಷಿ ಆಗುತ್ತೆ. ಒಂದು ಪರ್ಸನ್ ನಮ್ದೆ ಅಂತ ಅನ್ಕೂಡ್ಲೆ ಆ ಪರ್ಸನ್ ಜೊತೆ ಒಂದು ಕ್ಯಾಶುವಲ್ ಆಗಿ ಇರೋದಕ್ಕೆ ಇಷ್ಟಪಡಲ್ಲ. ಆ ಒಂದು ಕನೆಕ್ಷನ್ ನ ವೆರಿ ಲಾಂಗ್ ಟರ್ಮಿಗೆ ಉಳಿಸ್ಕೋಬೇಕು, ಆ ತರ ಇಷ್ಟಪಡುವಂತ ಒಂದು ಪರ್ಸನ್ ಇವರು.
ವಿತೌಟ್ ಎನಿ ಡೌಟ್ ಪೆಂಟಕಲ್ಸ್ ಇಟ್ಸ್ ಅ ವೆರಿ ಸ್ಲೋ ಕಾರ್ಡ್ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ಕನೆಕ್ಷನ್ ಹೆಂಗೆ ಅಂತಂದ್ರೆ ಸ್ಲೋ ಆಗಿ ಪ್ರೋಗ್ರೆಸ್ ಆಗೋದು. ಓಕೆ, ಇವತ್ ಮೀಟ್ ಆದ್ರಿ, ಇವತ್ ಸ್ಮೈಲ್ ಮಾಡ್ಬೋದು ಅಷ್ಟೇ. ಅವ್ರು ಸ್ಮೈಲ್ ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ, ನೆಕ್ಸ್ಟ್ ಡೇ ಸ್ಮೈಲ್ ಮಾಡ್ತೀರಾ, ಅವಾಗ್ಲೂ ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ, ಅದು ನೆಕ್ಸ್ಟ್ ಡೇ ನೀವು ಸ್ಮೈಲ್ ಮಾಡ್ತೀರಾ, ಅವಾಗ ಮೇ ಬಿ ಸ್ಮೈಲ್ ಮಾಡ್ಬೋದು. ಅದಾದ್ಮೇಲೆ ಸ್ಲೋಲಿ ನಿಮ್ ಬಗ್ಗೆ ಒಪಿನಿಯನ್ ಚೇಂಜ್ ಆಗೋದು. ವಿತೌಟ್ ಎನಿ ಡೌಟ್ ಕರೆಂಟ್ ಸಿಚುವೇಶನ್ ಅಲ್ಲಿ ಏನು ನಿಮ್ ಬಗ್ಗೆ ಬೇರೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಐ ಆಮ್ ಡ್ಯಾಮ್ ಶೋರ್, ಬಿಕಾಸ್ 7 of Wands ಬಂದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇದೆ. ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ಇವಾಗ್ಲೇ ಅವರು ಜಾಸ್ತಿ ಓವರ್ಲಿ ಫೀಲ್ ಮಾಡ್ಕೊಂತ ಇಲ್ಲ. ಅಂದ್ರೆ ಒಂದಷ್ಟು ಬೌಂಡ್ರೀಸ್ ಹಾಕಿದ್ದಾರೆ, ಈ ಬೌಂಡ್ರಿ ಎಷ್ಟಿದೆ ಅಷ್ಟೇ ನಾನು ಇವ್ರ ಜೊತೆ ಕ್ಲೋಸ್ ಆಗ್ತೀನಿ, ಅದಕ್ಕಿಂತ ಜಾಸ್ತಿ ಕ್ಲೋಸ್ ಆಗಲ್ಲ, ಅದಕ್ಕಿಂತ ಜಾಸ್ತಿ ಕನೆಕ್ಟ್ ಆಗಲ್ಲ, ಈ ತರ ಒಂದು ಒಪಿನಿಯನ್ ಅವ್ರಿಗಿರೋ ಪಾಸಿಬಿಲಿಟಿ ಇದೆ. ಬಟ್ ಐ ಆಮ್ ಡ್ಯಾಮ್ ಶೋರ್ ನಿಮ್ಮ ಈ ಕನೆಕ್ಷನ್ ಇದೆ ಅಲ್ವಾ, ಇವ್ರು ಇದನ್ನ ತುಂಬಾ ವ್ಯಾಲ್ಯೂ ಮಾಡ್ತಾರೆ. ಇವ್ರು ಹೆಂಗೆ ಅಂತಂದ್ರೆ ಒಬ್ರ ಜೊತೆ ಕ್ಲೋಸ್ ಆಗೋ ತನಕ ಟೈಮ್ ತಗೊಂತಾರೆ, ಒಂದ್ಸತಿ ಕ್ಲೋಸ್ ಆದ್ಮೇಲೆ, ಒಂದ್ಸತಿ ಓವರ್ಲಿ ಕನೆಕ್ಟ್ ಆದ್ಮೇಲೆ ಮುಗೀತು. ಆ ಒಂದು ಫ್ರೆಂಡ್ಶಿಪ್ ಆದ್ರೂ ಆಗಿರ್ಲಿ, ಆ ಕನೆಕ್ಷನ್ ಆದ್ರೂ ಆಗಿರ್ಲಿ, ಅದನ್ನ ಈಸಿಯಾಗಿ ಬಿಟ್ಕೊಡಲ್ಲ, ತುಂಬಾ ಸ್ಟ್ರಾಂಗ್ ಆಗಿ ನಿಭಾಯಿಸ್ತಾರೆ. ಆ ತರ ಒಂದು ಪರ್ಸನ್ ಬ್ಯೂಟಿಫುಲ್ ಅನ್ಬೋದು. ರೀಡಿಂಗ್ ವೀಲ್ ಆಫ್ ಫಾರ್ಚ್ಯೂನ್. ಐ ಫೀಲ್ ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ನಿಮ್ಮಿಬ್ರಿಗೆ ಒಂದು ಪ್ರಾಪರ್ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಅಥವಾ ಅವ್ರ ಆಪರ್ಚುನಿಟಿ ಮಾಡ್ಕೊಡ್ತಾನೂ ಇಲ್ಲ ಅನ್ಸುತ್ತೆ. ಇದು ಹೆಂಗೆ ಅಂದ್ರೆ ಟೋಟಲ್ ಅಪ್ಸ್ ಅಂಡ್ ಡೌನ್ಸ್. ವೀಲ್ ಆಫ್ ಫಾರ್ಚ್ಯೂನ್ ಹೆಂಗೆ ಅಂದ್ರೆ ಆ ವೀಲ್ ತಿರುಗ್ತಾ ಇರುತ್ತಲ್ಲ, ಆ ತರ. ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಚೆನ್ನಾಗಿರ್ತಾರೆ, ಒಂದ್ ಪಾಯಿಂಟ್ ಅಲ್ಲಿ ಚೆನ್ನಾಗಿರಲ್ಲ, ಅಥವಾ ಒಂದ್ ಪಾಯಿಂಟ್ ಅಲ್ಲಿ ಚೆನ್ನಾಗಿ ಮಾತಾಡ್ಸ್ತಾರೆ, ಒಂದ್ ಪಾಯಿಂಟ್ ಅಲ್ಲಿ ಚೆನ್ನಾಗಿ ಮಾತಾಡ್ಸಲ್ಲ. ಐ ಫೀಲ್ ನೀವ್ ಯಾರಿಗೆ ಕೇಳ್ತಾ ಇದ್ದೀರಾ, ಇನ್ ಕೇಸ್ ನೀವು ಇವ್ರ ಮೇಲೆ ಏನಾದ್ರು ನಿಮಗೆ ಫೀಲಿಂಗ್ಸ್ ಇದೆ ಅಂತ ಅಂದ್ರೆ, ಅಥವಾ ಅಟ್ಲೀಸ್ಟ್ ನೀವು ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಗಾಯ್ಸ್, ಟ್ರಸ್ಟ್ ಮೀ, ತುಂಬಾ ಟೈಮ್ ತಗೊಳುತ್ತೆ. ಇವರು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ ಜನರನ್ನ. ತುಂಬಾ ಲೈಕ್ ಟ್ರಸ್ಟ್ ಮಾಡೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ತಾರೆ. ಅವ್ರ ಲೈಫಲ್ಲಿ ಆಸ್ ಅ ಫ್ರೆಂಡ್ ಆಗಿ ಕೂಡ ಯಾರನ್ನಾರು ಒಳಗ್ ಬಿಡ್ಕೋಬೇಕು ಅಂತ ಇದೆ ಅಂದ್ರೆ ತುಂಬಾ ಯೋಚನೆ ಮಾಡ್ತಾರೆ. ಬಿಕಾಸ್ ಆ ಒಂದು ಕನೆಕ್ಷನ್ ಅವರಿಗೆ ಯಾವುದೇ ರೀತಿಯಾಗೂ ಎಫೆಕ್ಟ್ ಆಗ್ಬಾರ್ದು ಅವ್ರಿಗೆ. ಏನೋ ಮೆಂಟಲಿ ಎಫೆಕ್ಟ್ ಆಗ್ಬಾರ್ದು, ಅವ್ರ ಕರಿಯರಿಗೆ ಎಫೆಕ್ಟ್ ಆಗ್ಬಾರ್ದು, ಅವರ ಫ್ಯೂಚರ್ ಪ್ಲಾನ್ಸಿಗೆ ಎಫೆಕ್ಟ್ ಆಗ್ಬಾರ್ದು. ಒಂಥರ ಕಂಪ್ಲೀಟ್ಲಿ ಲೈಕ್ ಕ್ರ್ಯಾಬ್ ಸುತ್ತ ಒಂಥರ ಶೆಲ್ ಹಾಕೊಂಡಿರ್ತಾರ, ಇವ್ರ ಮನ್ಸು ಆ ತರ ತುಂಬಾ ಗಟ್ಟಿ. ಅಂದ್ರೆ ಯಾರನ್ನೂ ಅಷ್ಟು ಈಸಿಯಾಗಿ ಒಳಗ್ ಬಿಡಲ್ಲ, ಆ ತರ ಒಂದು ಪರ್ಸನ್ ಇವರು. ಬಟ್ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ ಅಂದ್ರೆ ವಿತೌಟ್ ಎನಿ ಡೌಟ್ ನಿಮಗೆ ಯುನೋ ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಅವಾಗ. ವಿತೌಟ್ ಎನಿ ಡೌಟ್ 7 of Swords ಇದೆ, 7 of Wands ಇದೆ ಗೈಸ್. ಇವರ ಲೈಫಲ್ಲಿ ಸಮ್ ಬ್ಯಾಡ್ ಸಿಚುವೇಶನ್, ಯಾರೋ ಇವರಿಗೆ ಮೋಸ ಮಾಡಿರೋದು ಆಗ್ಲಿ, ಯಾರೋ ಇವರಿಗೆ ಮ್ಯಾನಿಪುಲೇಟ್ ಮಾಡಿರೋದು, ಯಾರೋ ಒಬ್ರು ಇವರಿಗೆ ಇದೇ ರೀತಿ ಫ್ರೆಂಡ್ಶಿಪ್ ಅಂತಾನೆ ಹೇಳ್ಕೊಂಡು ಮೋಸ ಮಾಡಿರೋದು, ಏನೋ ಮನ್ಸಿಗೆ ನೋವು ಮಾಡಿರೋದು. ಬಿಕಾಸ್ 7 of Swords ನಾಟ್ ಅ ಗುಡ್ ಕಾರ್ಡ್. ಇದು ಹೆಂಗೆ ಅಂತಾರೆ, ಈ ಪರ್ಸನ್ ತುಂಬಾ ಮ್ಯಾನಿಪುಲೇಟ್ ಮಾಡ್ತಾರೆ, ಈ ಪರ್ಸನ್ ತುಂಬಾ ಅವ್ರಿಗೆ ಅಡ್ವಾಂಟೇಜ್ ಇದ್ರೆ ಮಾತ್ರ ಅವ್ರು ಕನೆಕ್ಟ್ ಆಗ್ತಾರೆ, ಆತರ ಒಂದು ಪರ್ಸನ್. ಸೊ ನೀವ್ ಯಾರ ಬಗ್ಗೆ ಕೇಳ್ತಾ ಇದೀರಲ್ವಾ, ಇವ್ರು ತುಂಬಾ ಯೋಚನೆ ಮಾಡ್ತಾರೆ ಗೈಸ್. ಇವಾಗ ಹೆಂಗೆ ಅಂತಾನೆ, ಓಕೆ ನೀವು ಮೆಸೇಜ್ ಮಾಡಿದ್ರ, ನೀವು ಕನೆಕ್ಟ್ ಆಗಿ ಟ್ರೈ ಮಾಡ್ತಾ ಇದ್ದೀರಾ, ಓಕೆ ನಾನು ಇವ್ರ ಜೊತೆ ಕನೆಕ್ಟ್ ಆದ್ರೆ ನೆಕ್ಸ್ಟ್ ಹೆಂಗಿರುತ್ತೆ, ಓಕೆ ನಾಳೆ ಹೆಂಗೆ ಲೈಕ್ ಕನೆಕ್ಟ್ ಆಗ್ತೀವಿ, ಫೈನ್, ಅದನ್ನ ಹೆಂಗೆ ನಿಭಾಯಿಸ್ಕೊಂಡು ಹೋಗೋದು, ಈ ಕನೆಕ್ಷನ್ ನನಗೆ ಕರಿಯರಿಗೆ ಎಫೆಕ್ಟ್ ಆಗತ್ತಾ, ಈ ಕನೆಕ್ಷನ್ ನನಗೆ ಹೆಲ್ತಿಗೆ ಎಫೆಕ್ಟ್ ಆಗತ್ತಾ, ಮೆಂಟಲ್ ಹೆಲ್ತಿಗೆ ಎಫೆಕ್ಟ್ ಆಗತ್ತಾ, ಈ ಪರ್ಸನ್ ನನಗೆ ಏನಾದ್ರೂ ಉಪಯೋಗ ಇದೆಯಾ. ಸೊ ತುಂಬಾನೇ ಓವರ್ಲಿ ಥಿಂಕ್ ಮಾಡುವಂತ ಒಂದು ಪರ್ಸನ್ ಇವರು. ಓಕೆ, ಅಂಡ್ ಐ ಡೋಂಟ್ ನೋ, ಯಾರೋ ಒಬ್ರು ಇಲ್ಲಿ ಮಧ್ಯ ಬರೋದನ್ನ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಈ ಕನೆಕ್ಷನ್ ಅಷ್ಟು ಈಸಿಯಾಗಿ ವರ್ಕೌಟ್ ಮಾಡೋದಕ್ಕೆ ಬಿಡಲ್ಲ. ಯಾರೋ ಒಬ್ರು ಮಧ್ಯದಲ್ಲಿ ಬಂದ್ಬಿಡೋದು, ಇದೆಲ್ಲ ನೋಡ್ತಾ ಇದ್ದೀನಿ. ನಾಟ್ ಗ್ರೇಟ್ ಕಾರ್ಡ್ಸ್ ಅನ್ಬೋದು ಗೈಸ್. ನೀವ್ ಹೆಂಗ್ ಗೊತ್ತಾ, ತುಂಬಾ ಟೈಮ್ ತಗೊಂತೀರಾ. ಪೇಜ್ ಆಫ್ ವಾಂಡ್ಸ್ ಅಂದ್ರೆ ದಿಸ್ ಇಸ್ ಅರ್ಲಿ ಸ್ಟೇಜ್, ನೀವ್ ಇನ್ನು ಅರ್ಲಿ ಸ್ಟೇಜ್ ಅಲ್ಲಿ ಕನೆಕ್ಟ್ ಆಗಿರೋದಿದೆ. ಅವಾಗವಾಗ ಮೆಸೇಜಸ್ ಕಾಲು ರ್ಯಾಂಡಮ್ ಆಗಿ ಬರ್ಬೋದು ಇವ್ರ ಕಡೆಯಿಂದ ಎಷ್ಟೋ ದಿವಸಗಳಾದ್ಮೇಲೆ. ಬಟ್ ತುಂಬಾ ಟೈಮ್ ತಗೊಂತಾರೆ ಇವ್ರು ಓಪನ್ ಅಪ್ ಆಗೋದಕ್ಕೆ ಕೂಡ. ಇನ್ ಕೇಸ್ ನೀವು ನಿಮ್ಮಿಬ್ರು ಮಧ್ಯೆ ಆಲ್ರೆಡಿ ಏನಾದ್ರು ಜಗಳ ಆಗಿ ಮನಸ್ತಾಪ ಆಗಿ ನೀವು ದೂರ ಆಗಿದ್ದೀರಾ ಅಂದ್ರೆ, ಇವಾಗ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇಲ್ಲ ಅಂತ ಅಂದ್ರೆ ಗೈಸ್, ಲೆಟ್ ಮಿ ಟೆಲ್ ಯು, ಇವ್ರು ನಿಮ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ.
ಇವರಿಗೆ ಕಂಪ್ಲೀಟ್ ಆಗಿ ನಿಮ್ ಜೊತೆ ಮುಂಚೆ ಇದ್ದಿದ್ ತರಾನೇ ಇರ್ಬೇಕು, ಮುಂಚೆ ಇದ್ದಿದ್ ತರಾನೇ ಬಾಂಡಿಂಗ್ ಅಥವಾ ಕನೆಕ್ಷನ್ ಇರ್ಬೇಕು, ಆತರ ಎಲ್ಲ ಫೀಲ್ ಇವರಿಗೆ ಬರ್ತಾ ಇಲ್ಲ. ಪೇಜ್ ಆಫ್ ವಾನ್, 7 ಆಫ್ ಸ್ವರ್ಡ್ಸ್, ಪಾಸಿಬಿಲಿಟಿ ಇದೆ ಇವರು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇರೆ ಒಬ್ರ ಜೊತೆ ಕನೆಕ್ಷನ್ ಅಲ್ಲಿ ಇರೋದು, ಬೇರೆ ಒಬ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಲೈಫಲ್ಲಿ, ಬೇರೆ ಡೈರೆಕ್ಷನ್ ನ ಹುಡ್ಕೊಂಡಿರೋದು, ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ನೋಡೋಣ ನಿಮಗೇನು ಏನೆಲ್ಲ ಮೆಸೇಜಸ್ ಇದೆ ಅಂತ. 2 ಕಾರ್ಡ್ ಬಂದಿದೆ, 2 ಕಾರ್ಡ್ ತಗೊಳ್ಳಲ್ಲ ನಾನು. 9 ಆಫ್ ಕಪ್ಸ್. ಓಕೆ, ದಿಸ್ ಇಸ್ ಗ್ರೇಟ್ ಕಾರ್ಡ್. ಅಷ್ಟರಲ್ಲಿ ಒಂದು ಒಳ್ಳೆ ಕಾರ್ಡ್ ಬಂದಿದೆ ಗೈಸ್. ಅಂದ್ರೆ ಏನ್ ಗೊತ್ತಾ, ಈ ಪರ್ಸನ್ ತುಂಬಾ ಟೈಮ್ ತಗೊಂತಾರೆ ಒಬ್ರನ್ನ ಟ್ರಸ್ಟ್ ಮಾಡೋದಕ್ಕಾದ್ರೂ ಆಗ್ಲಿ, ಒಬ್ರನ್ನ ಈವನ್ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಸೆಪ್ಟ್ ಮಾಡೋಷ್ಟೊತ್ತಿಗೂ ತುಂಬಾ ಯೋಚನೆ ಮಾಡ್ತಾರೆ. ಇವ್ರನ್ನ ಆಕ್ಸೆಪ್ಟ್ ಮಾಡ್ಬೇಕಾ, ಇವ್ರಿಗೆ ನಾನು ರೆಸ್ಪಾಂಡ್ ಮಾಡ್ಬೇಕಾ, ಇವರಿಗೆ ನಾನು ಮೆಸೇಜಸ್ಗೆ ಫಟ ಅಂತ ರೆಸ್ಪಾಂಡ್ ಮಾಡ್ಬೇಕಾ ಅಥವಾ ಸ್ಲೋ ಆಗಿ ರೆಸ್ಪಾಂಡ್ ಮಾಡ್ಬೇಕಾ, ಈ ತರ ಎಲ್ಲ ಯೋಚನೆ ಮಾಡುವಂತ ಒಂದು ಪರ್ಸನ್. ಡೆಫಿನೆಟ್ಲಿ 2 7ಗಳು ಬಂದಿದೆ ಇಲ್ಲಿ. ಅಂದ್ರೆ ನಿಮ್ ಬಗ್ಗೆ ಇನ್ನೂ ಟ್ರಸ್ಟ್ ಬಂದಿಲ್ಲ, ಇನ್ನೂ ನಿಮ್ ಬಗ್ಗೆ ಅಷ್ಟು ನಂಬಿಕೆ ಬಂದಿಲ್ಲ. ತುಂಬಾ ಟೈಮ್ ತಗೊಳುತ್ತೆ ಈ ಪರ್ಸನ್ ಕನೆಕ್ಟ್ ಆಗೋದಕ್ಕೆ, ಓವರ್ಲಿ ಕನೆಕ್ಟ್ ಆಗೋದಕ್ಕೆ. ಬಟ್ 9 ಆಫ್ ಕಪ್ಸ್ ಬಂದಿದೆ ಅಂದ್ರೆ ನಥಿಂಗ್ ಟು ವರಿ. ನೀವು ಈ ಪರ್ಸನ್ ನ ಇಷ್ಟಪಡ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಐ ಫೀಲ್ ಒಂದಲ್ಲ ಒಂದಿನ ನಿಮ್ಮ ವಿಶ್ ಗ್ರಾಂಟ್ ಆಗೇ ಆಗತ್ತೆ. ಒಂದಲ್ಲ ಒಂದಿನ ಈ ಕನೆಕ್ಷನ್ ಬೆಟರ್ ವೇ ಅಲ್ಲಿ ಹೋಗುತ್ತೆ, ವಿತೌಟ್ ಎನಿ ಡೌಟ್. ಬಟ್ ಅದಕ್ಕೆ ಟೈಮ್ ತಗೊಳುತ್ತೆ. ಏನಿಲ್ಲ ಅಂದ್ರೂ ಒಂದಷ್ಟು ಫ್ಯೂ ಮಂತ್ಸ್ ತಗೊಂಡ್ರು ತಗೋಬಹುದು. ನಥಿಂಗ್ ಟು ವರಿ. ಇವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನಾದ್ರು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಥಿಂಗ್ ಟು ವರಿ, ಗೋ ಫಾರ್ ಇಟ್. ಬಿಕಾಸ್ ಅಂತ ಒಂದು ನೆಗೆಟಿವಿಟಿ ನೋಡ್ತಾ ಇಲ್ಲ ನಾನು ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್. ಲುಕ್ ಎಟ್ ದಿಸ್ ಡೆತ್. ಡೆಫಿನೆಟ್ಲಿ ಐ ಫೀಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ, ನಿಮ್ಮಿಬ್ರು ಮಧ್ಯೆ ಪಾಸ್ಟ್ ಅಲ್ಲಿ ಏನೋ ಕನೆಕ್ಷನ್ ಇತ್ತು, ಯಾವುದೋ ಒಂದು ರೀತಿ ಕನೆಕ್ಷನ್ ಇತ್ತು. ಬಟ್ ಪಾಸ್ಟ್ ಈಸ್ ಪಾಸ್ಟ್ ಮುಗೀತು ಗೈಸ್. ನೀವು ಮತ್ತೆ ಎಷ್ಟೇ ಟ್ರೈ ಮಾಡಿದ್ರು, ಪಾಸ್ಟ್ ಅಲ್ಲಿ ಏನೇ ಆಗಿದ್ರು ಅದನ್ನ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಹಳೇದನ್ನೇ ಇಟ್ಕೊಂಡು ಇವ್ರನ್ನ ಟ್ರೈ ಮಾಡಬೇಡಿ, ಹಳೇದನ್ನೇ ಇಟ್ಕೊಂಡು ಇವ್ರನ್ನ ಅಪ್ರೋಚ್ ಮಾಡಬೇಡಿ. ಒಂದು ಹೊಸ ಪರ್ಸ್ಪೆಕ್ಟಿವ್ ಇಟ್ಕೊಂಡು, ಹೊಸ ಮೆಂಟಾಲಿಟಿಲಿ ಇವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ಈ ರಿಲೇಶನ್ಶಿಪ್ ವರ್ಕೌಟ್ ಆಗ್ಬೋದು. ಓಕೆ, ಎಸ್ ಗೈಸ್, ನಿಮ್ಮಿಬ್ರು ಮಧ್ಯೆ ಒಂದು ನ್ಯೂ ಬಿಗಿನಿಂಗ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ನಿಮ್ಮಿಬ್ರು ಮಧ್ಯೆ ಒಂದು ಹಳೆದನ್ನೆಲ್ಲ ಮರೆತು ಒಂದು ಹೊಸ ಜೀವನಕ್ಕೆ ನಿಮ್ಮಿಬ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗೋದು, ಇದೆಲ್ಲ ಪಾಸಿಬಿಲಿಟೀಸು ಇದೆ. ಆಪರ್ಚುನಿಟಿ ಇವಾಗಲೇ ಸಿಗಲ್ಲ, ಟೈಮ್ ತಗೊಳುತ್ತೆ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್, 8 ಆಫ್ ಪೆಂಟಕಲ್ಸ್ ಅಂದ್ರೆ ಇಟ್ಸ್ ಅ ವೆರಿ ಸ್ಲೋ ಕಾರ್ಡ್, ಆಯ್ತಾ. ತುಂಬಾ ನಿಮ್ ಕಡೆಯಿಂದ ಎಷ್ಟು ಎಫರ್ಟ್ ಹಾಕ್ತೀರಾ, ನೀವು ಎಷ್ಟು ಅವ್ರಿಗೆ ವ್ಯಾಲ್ಯೂ ಕೊಡ್ತೀರಾ, ಅವ್ರು ನಿಮಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರು ನಿಮಗೆ ಒಂಥರ ರೆಸ್ಪಾಂಡ್ ಮಾಡೋ ಪಾಸಿಬಿಲಿಟಿ ಇದೆ. ಸೊ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಸೊ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ರಿ ಅಥವಾ ಈ ಬ್ರೌನ್ ಡೆಕ್ ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಸೆಕೆಂಡ್ ಇಮೇಜ್ ಚೂಸ್ ಮಾಡಿದವರಿಗೂ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ನೋಡೋಣ, ನೀವು ಅನ್ಕೊಂಡಿರುವಂತ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಈ ಕನೆಕ್ಷನ್ ಫ್ಯೂಚರ್ ಏನು, ರೆಸ್ಪಾಂಡ್ ಮಾಡ್ತಾರೆ ಇವರು ಚೆನ್ನಾಗಿ, ನೀವು ಅಪ್ರೋಚ್ ಮಾಡ್ಬೇಕಾ ಬೇಡವಾ, ಈ ಎಲ್ಲಾ ಸಿಚುವೇಶನ್ಗೂ ಒಂದು ಕ್ಲಾರಿಟಿ ಕೊಡೋಣ. ಆಲ್ ರೈಟ್, ಸೊ ಜಾಸ್ತಿ ಯೋಚನೆ ಮಾಡೋದ್ ಬೇಡ, ಲೆಟ್ ಸ್ಟಾರ್ಟ್ ಇಟ್. ಏಸ್ ಆಫ್ ಪೆಂಟಕಲ್ಸ್, ವಾವ್. ಸೊ ಓಕೆ, ಇಟ್ಸ್ ಲೈಕ್ ದಿಸ್. ಓಕೆ ಗೈಸ್, ಸೊ ಒನ್ ಥಿಂಗ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಜನ ಆಫೀಸಲ್ಲಿ ಮೀಟ್ ಆಗಿರೋ ಪಾಸಿಬಿಲಿಟಿ ಇದೆ. ಆಫೀಸ್ ಸೆಟಪ್ ಅಲ್ಲಿ ಮೀಟ್ ಆಗಿರೋದು ಅಥವಾ ಕರಿಯರ್ ರಿಲೇಟೆಡ್ ಆಗಿ ಕನೆಕ್ಟ್ ಆಗಿರೋದು. ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ರೀಸೆಂಟ್ ಆಗಿ ನೀವು ಕನೆಕ್ಟ್ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಅಥವಾ ಮನಿ ವಿಚಾರಕ್ಕೆ ನೀವು ಕನೆಕ್ಟ್ ಆಗಿರೋ, ದುಡ್ಡಿನ ವಿಚಾರಕ್ಕೆ ನೀವು ಕನೆಕ್ಟ್ ಆಗಿರೋ ಪಾಸಿಬಿಲಿಟಿ ಇದೆ. ತುಂಬಾ ಜನಕ್ಕೆ ನಿಮ್ಮಲ್ಲಿ ಒಂದು ಕಾಮನ್ ಥಿಂಗ್ಸ್ ಜಾಸ್ತಿ ನೋಡ್ತಾ ಇದೀನಿ. ಅಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್, ಇದೆಲ್ಲ ನಿಮ್ಮಿಬ್ರು ಮಧ್ಯೆ ತುಂಬಾ ಕಾಮನ್ ಥಿಂಗ್ಸ್ ಇದೆ. ಅಂದ್ರೆ
ಫಾರ್ ಅನ್ ಎಕ್ಸಾಂಪಲ್ ಒಂದು ಫುಡ್ ಅಂತಾನೆ ಇಟ್ಕೊಳ್ಳಿ, ನಿಮಗೆ ಸ್ಪೈಸಿ ಫುಡ್ ಇಷ್ಟ ಆಗಲ್ಲ, ಪಾಸಿಬಿಲಿಟಿ ಇದೆ ಅವ್ರಿಗೂ ಕೂಡ ಸ್ಪೈಸಿ ಫುಡ್ ಇಷ್ಟ ಆಗಲ್ಲ. ಅಂಡ್ ಐ ಫೀಲ್ ದಿಸ್ ಇಸ್ ಗ್ರೇಟ್ ಆಪರ್ಚುನಿಟಿ ತರ ಕನ್ಸಿಡರ್ ಮಾಡ್ತಾ ಇದ್ದೀರಾ ನೀವು ಗ್ರೂಪ್ 2. ಅಂದ್ರೆ ಇವಾಗ ನಿಮ್ಮ ಥಾಟ್ಸ್ ಬಂದ್ಬಿಟ್ಟು ಬರೀ ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ ಅಲ್ಲ, ಅಂದ್ರೆ ಇವ್ರ ಜೊತೆ ಜಸ್ಟ್ ಫ್ರೆಂಡ್ಶಿಪ್ ಆಗಿರೋದಕ್ಕೆ ನಿಮಗೆ ಇಷ್ಟ ಇಲ್ಲ, ಇವ್ರ ಜೊತೆ ಕನೆಕ್ಟ್ ಆದ್ರೆ ಫಾರ್ ಎವರ್, ಅಂದ್ರೆ ನಿಮ್ಮ ಲೈಫ್ ಲಾಂಗ್ ಇವ್ರು ನಿಮ್ ಲೈಫ್ ಅಲ್ಲಿ ಇರ್ಬೇಕು, ಆತರ ಎಲ್ಲ ನಿಮಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ತುಂಬಾ ಜನಕ್ಕೆ ಒಂದು ಆಫರ್ ಬಂದಿರೋ ಪಾಸಿಬಿಲಿಟಿ ಇದೆ, ಮದ್ವೆ ಆಫರು, ಆ ತರ ಪಾಸಿಬಿಲಿಟೀಸು ಇದೆ. ಬಟ್ ಐ ಫೀಲ್ ನೀವು ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ನಿಮ್ ಜೊತೆ ಕನೆಕ್ಟ್ ಆಗಿರೋದಕ್ಕೆ ನಿಜವಾಗ್ಲೂ ಈ ಪರ್ಸನ್ಗೆ ತುಂಬಾನೇ ಖುಷಿ ಇದೆ. ರಿಗ್ರೆಟ್ ಅಂತೂ ಮಾಡ್ತಾ ಇಲ್ಲ, ಟ್ರಸ್ಟ್ ಮೀ ಗೈಸ್, ರಿಗ್ರೆಟ್ ಅಂತೂ ಮಾಡ್ತಾ ಇಲ್ಲ. ಈ ಪರ್ಸನ್ಗೆ ತುಂಬಾ ಖುಷಿ ಇದೆ. ಅಂಡ್ ಮೇ ಬಿ ತುಂಬಾ ದಿವಸದಿಂದನೇ ವೆಯ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ, ನಿಮ್ ಜೊತೆ ಮಾತಾಡ್ಸೋದಕ್ಕೆ. ಐ ಡೋಂಟ್ ನೋ ನೀವು ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದೀರಾ, ಬಟ್ ಐ ಸ್ಟಿಲ್ ನೀವಿಬ್ರು ತುಂಬಾನೇ ವರ್ಷಗಟ್ಲೆಯಿಂದ, ತುಂಬಾ ತಿಂಗಳಿಂದ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅನ್ಸುತ್ತೆ. ಲೈಕ್ ಸಿಕ್ಕಿದ್ರೆ ನನಗೆ ಇದೇ ತರ ಪರ್ಸನ್ ಸಿಗ್ಬೇಕು, ಕನೆಕ್ಟ್ ಆದ್ರೆ ನಾನು ಇದೇ ತರ ಒಂದು ಮೆಂಟಾಲಿಟಿ ಇರುವಂತ ಒಂದು ಪರ್ಸನ್ಗೆ ಕನೆಕ್ಟ್ ಆಗ್ಬೇಕು, ಸಿಕ್ಕಿದ್ರೆ ನನಗೆ ಇದೇ ತರ ಪರ್ಸನಾಲಿಟಿ ಇರುವಂತ ಪರ್ಸನ್ಗೆ ನಾನು ಕನೆಕ್ಟ್ ಆಗ್ಬೇಕು. ಸೊ ಈ ತರ ನೀವು ತುಂಬಾ ವರ್ಷಗಳಿಂದ ಮ್ಯಾನಿಫೆಸ್ಟ್ ಮಾಡ್ಕೊಂತ ಬಂದಿದ್ದೀರಾ, ಅಂದ್ರೆ ಕೇಳ್ತಾ ಬಂದಿದ್ದೀರಾ ದೇವ್ರ ಹತ್ರ, ನನಗೆ ಈ ತರ ಒಬ್ಬ ಪರ್ಸನ್ ಬೇಕು, ನನ್ ಫ್ಯೂಚರ್ ಅಲ್ಲಿ ಮದ್ವೆ ಅಂತ ಹೋದ್ರೆ ನನಗೆ ಇದೇ ತರ ಪರ್ಸನ್ ಬೇಕು, ಹಿಂಗೆಲ್ಲ ಒಂದಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಅಂಡ್ ನೀವು ತುಂಬಾ ಜನದು ಇದು ಚೈಲ್ಡ್ಹುಡ್ ಡ್ರೀಮ್, ಅಂದ್ರೆ ಲೈಕ್ ಓಕೆ ಈ ತರ ಪರ್ಸನ್ ಬೇಕು ಲೈಫ್ ಅಲ್ಲಿ ಅನ್ನೋದು ನಿಮ್ಮ ಒಂದು ಚೈಲ್ಡ್ಹುಡ್ ಡ್ರೀಮ್ ಕೂಡ. ಸೊ ಬ್ಯೂಟಿಫುಲ್, ಸ್ಟಾರ್ಟಿಂಗ್ ಎನರ್ಜಿನೇ ವೆರಿ ಬ್ಯೂಟಿಫುಲ್ ಆಗಿ ಟರ್ನ್ ಔಟ್ ಆಗಿದೆ. ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ. 2 ಬಂತು, 2 ತಗೊಳಲ್ಲ. ಓಕೆ ಗಾಯ್ಸ್, ದೇರ್ ಈಸ್ ಪೇಜ್ ಆಫ್ ಸ್ವಾರ್ಡ್ಸ್. ಓಕೆ, ಸ್ಟಾಕಿಂಗ್, ತುಂಬಾ ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ನೀವ್ ಹೆಂಗೆ ಮೇ ಬಿ ಲೈಕ್ ನಿಮ್ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಂತ ಇದ್ದೀರಾ, ಐ ಮೀನ್ ಇದಾರೆ. ಮೇ ಬಿ ತುಂಬಾ ಜನ ನೀವು ಏನ್ ರೀಡಿಂಗ್ ನೋಡ್ತಾ ಇದ್ದೀನಿ ಗೈಸ್, ಇಟ್ ಈಸ್ ನಾಟ್ ದಟ್ ನೀವು ರೀಸೆಂಟ್ ಆಗಿ ಮೀಟ್ ಆಗಿರೋದಲ್ಲ, ಇದು ಮೇ ಬಿ ನೀವು ತುಂಬಾ ವರ್ಷಗಳಿಂದಾನೇ ಮೀಟ್ ಆಗಿದ್ದೀರಾ. ಬಟ್ ಏನು ಜಾಸ್ತಿ ಕನೆಕ್ಟ್ ಆಗಿಲ್ಲ, ನೀವು ಜಾಸ್ತಿ ಮಾತಾಡ್ಸೋದು, ಜಾಸ್ತಿ ಮೆಸೇಜ್ ಮಾಡೋದು, ಜಾಸ್ತಿ ಏನು ಇಂಟ್ರೆಸ್ಟ್ ತೋರ್ಸೋದು ಒಬ್ರಿಗೊಬ್ರು ಮೇಲೆ, ಇದೆಲ್ಲ ಮಾಡಿಲ್ಲ. ಐ ಆಮ್ ಡ್ಯಾಮ್ ಶೋರ್ ನೀವು ಇದಕ್ಕೂ ಮುಂಚೆ ಒಂದ್ಸತಿ ಮೀಟ್ ಆಗಿದ್ದೀರಾ. ಸೊ ಪಾಸಿಬಿಲಿಟಿ ಇದೆ, ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ ಅಂದ್ರೆ ಮೇ ಬಿ ನಿಮ್ಮ ಒಂದು ಕಾನ್ವರ್ಸೇಷನ್ ಚಾಟ್ ಏನ್ ಮಾಡ್ತಾ ಇದೀರಾ ಅಲ್ವಾ, ಅದಕ್ಕೆ ಅವ್ರು ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಥವಾ ಅವ್ರಿಗೆ ಫೀಲ್ ಆಗ್ತದೆ ನೀವು ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ. ಡೆಫಿನೆಟ್ಲಿ ಅವ್ರಿಗೆ ಒಂಥರ ಭಯ ಇದೆ, ಲೈಕ್ ಎಲ್ಲಿ ನಾನು ಅಪ್ರೋಚ್ ಮಾಡಿದ್ರೆ ಇವ್ರು ನನಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಏನು ನಾನು ಜಾಸ್ತಿ ತಿಳ್ಕೊಳಕ್ ಇಷ್ಟಪಡ್ತೀನಿ, ಅಂದ್ರೆ ಅವ್ರು ಅನ್ಕೊಂತ ಇರೋದು ನಿಮ್ ಬಗ್ಗೆ, ನಾನು ಇವ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ ಇಷ್ಟಪಡ್ತೀನಿ, ಬಟ್ ಯಾಕೆ ನನಗೆ ಇವ್ರು ಚೆನ್ನಾಗಿ ಮೆಸೇಜ್ ಮಾಡ್ತಾ ಇಲ್ಲ, ಯಾಕೆ ನನಗೆ ಜಾಸ್ತಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಾನೇನೋ ಜಾಸ್ತಿ ಮೆಸೇಜ್ ಮಾಡ್ಬಿಡ್ಬೋದು, ಜಾಸ್ತಿ ಕೇಳ್ಬಿಡ್ಬೋದು, ಅದನ್ನ ಇವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಕಂಪ್ಲೀಟ್ ಆಗಿ ನನ್ನ ನೆಗ್ಲೆಕ್ಟ್ ಮಾಡ್ಬಿಟ್ರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ. ಸೊ ಇದು ಹೆಂಗೆ ಗೊತ್ತಾ, ತುಂಬಾ ಹೆಸಿಟೇಷನ್ ಇದೆ ಈ ಪರ್ಸನ್ಗೆ, ತುಂಬಾ ವಿಚಾರಗಳು ನಿಮ್ ಬಗ್ಗೆ ಕೇಳ್ಬೇಕನ್ನೋ ಕಾತುರ ಜಾಸ್ತಿ ಇದೆ, ಬಟ್ ಅದನ್ನ ಹಾಕ್ತಾ ಇಲ್ಲ, ಕೇಳ್ತಾ ಇಲ್ಲ. ಮೇ ಬಿ ನೀವ್ ಇಂಟ್ರೆಸ್ಟ್ ತೋರಿಸ್ತಾ ಇರ್ಬೋದು, ಬಟ್ ಅವರು ಇಂಟೆನ್ಷನಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ವೋ, ಲುಕ್ ಎಟ್ ದಿಸ್, ಎಷ್ಟೋ ವರ್ಷಗಳಿಂದ ನೀವು ವೇಟ್ ಮಾಡ್ತಾ ಇದ್ರಿ ಈ ಒಂದು ಆಪರ್ಚುನಿಟಿಗೆ, ಆಪರ್ಚುನಿಟಿ ಫೈನಲಿ ಸಿಕ್ಕಿದೆ. ಬಟ್ ಐ ಡೋಂಟ್ ನೋ ನೀವ್ ಯಾಕೆ ಇವಾಗ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಾ, ನೀವ್ ಯಾಕೆ ಅವರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಮನ್ಸಲ್ಲಿ ಆಸೆ ಇದ್ರು ನೀವ್ ಯಾಕೆ ಒಂದ್ ಸ್ವಲ್ಪ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದೀರಾ ಇವ್ರಿಗೆ, ಐ ಡೋಂಟ್ ನೋ. ಬಟ್ ಎಸ್, ಲೆಟ್ಸ್ ಸಿ. ಇಂಟ್ರೆಸ್ಟಿಂಗ್ ಗೈಸ್. ಸೊ ಎಸ್, ಇದಕ್ಕೇನಾದ್ರು ಅಡ್ಡ ಇಡ್ಬೇಕಲ್ಲ. ಓಕೆ, ಸೊ ನಿಮಗ್ ಬಂದಿದೆ ಸ್ಟಾರ್. ಓಕೆ, ಸ್ಟಾರ್ ಮೆಸೇಜ್ ಬಂದಿದೆ. ಐ ಡೋಂಟ್ ನೋ, ಈ ಪರ್ಸನಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನಿಮ್ ಬಗ್ಗೆ ಸರಿಯಾಗಿ. ಮೇ ಬಿ ಅವರು ಒಂದ್ ಪಾಯಿಂಟ್ ಅಲ್ಲಿ ನಿಮ್ನ ಕನೆಕ್ಟ್ ಮಾಡಿದ್ದಾರೆ, ಅವರು ನಿಮ್ನ ಒಂದ್ ಪಾಯಿಂಟ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ, ನಿಮಗ್ ಮೆಸೇಜಿಗೆ ರೆಸ್ಪಾಂಡ್ ಮಾಡಿದ್ದಾರೆ, ಚೆನ್ನಾಗೇ ರೆಸ್ಪಾಂಡ್ ಮಾಡಿದ್ದಾರೆ. ಅವರು ಒಂದು ಕಾಲದಲ್ಲಿ ಇಂಟ್ರೆಸ್ಟ್ ತೋರ್ಸಿಲ್ಲ ಅಂತ ಅಲ್ಲ. ಓಕೆ, ಅವಾಗ ನೀವ್ ನೆಗ್ಲೆಕ್ಟ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ.
ನೀವು ಅವ್ರಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ದೇನೆ ಇರೋದು, ನೀವು ಅವರಿಗೆ ಮಿಕ್ಸ್ಡ್ ಸಿಗ್ನಲ್ ಕಳ್ಸಿರೋದು, ಇದೆಲ್ಲ ಮೇನ್ ಆಗಿ ನೋಡ್ತಾ ಇದ್ದೀನಿ. ಮೇ ಬಿ ದಟ್ ಇಸ್ ದ ರೀಸನ್ ಅವರಿಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಈ ಕನೆಕ್ಷನ್ ಇಂದ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರು ಜಾಸ್ತಿ ಟ್ರೈ ಮಾಡ್ತಾ ಇಲ್ಲ, ಜಾಸ್ತಿ ಅಪ್ರೋಚ್ ಮಾಡ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ ಜೊತೆ ನಿಮ್ನ ಇನ್ನೂ ತಿಳ್ಕೋಬೇಕು, ಮೇನ್ ಆಗಿ ನಿಮ್ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೋಬೇಕು, ಆಸ್ ಅ ಪರ್ಸನ್ ನೀವು ಯಾವ ತರ ಅನ್ನೋದನ್ನ ತಿಳ್ಕೋಬೇಕು. ಬಟ್ ಸ್ಟಾರ್ ಬಂದಿದೆ, ದಿಸ್ ಇಸ್ ಲಾಂಗ್ ಟರ್ಮ್ ಹೋಪ್ ಗೈಸ್. ಅಂದ್ರೆ ಅವ್ರಿಗೆ ಆಸೆ ಇದೆ ನಿಮ್ ಜೊತೆ ವೆರಿ ಲಾಂಗ್ ಟರ್ಮ್ ನಿಮ್ ಜೊತೆ ಇರ್ಬೇಕು, ಕನೆಕ್ಟ್ ಆಗ್ಬೇಕು, ಓವರ್ಲಿ ಕನೆಕ್ಟ್ ಆಗ್ಬೇಕು, ನಿಮ್ನ ಇನ್ನೂ ಅರ್ಥ ಮಾಡ್ಕೋಬೇಕು, ಈ ತರ ಎಲ್ಲ ತುಂಬಾ ಆಸೆಗಳಿದೆ. ಬಟ್ ಆ ಆಸೆ ಆಕಾಂಕ್ಷೆಗಳನ್ನ ಟರ್ನ್ ಡೌನ್ ನೀವೇ ಮಾಡ್ತಾ ಇದ್ದೀರಾ, ರಿಜೆಕ್ಟ್ ನೀವೇ ಮಾಡ್ತಾ ಇದ್ದೀರಾ, ನೀವೇ ಮಿಕ್ಸ್ಡ್ ಸಿಗ್ನಲ್ ಅವರಿಗೆ ಕಳಿಸ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ವೆರಿ ವೆರಿ ಕನ್ಫ್ಯೂಸಿಂಗ್ ಗೈಸ್. ಬಟ್ ಎಸ್, ಲೆಟ್ಸ್ ಸಿ. ಕೇಳೋದಕ್ಕೂ ಮುಂಚೆನೆ ಕ್ವೆಶನ್ಸ್ ಬಂದ್ಬಿಟ್ಟಿದೆ ಇಲ್ಲಿ. ಓಕೆ, ದ ಹ್ಯಾಂಗ್ಡ್ ಮ್ಯಾನ್ ನಾಟ್ ರಿಯಲಿ ಅ ಗ್ರೇಟ್ ಕಾರ್ಡ್. ಆಯ್ತಾ, ಹ್ಯಾಂಗ್ ಮ್ಯಾನ್ ಯಾವಾಗೆಲ್ಲ ಬಂದಿದೆ ಅಂತ ಒಂದು ಗ್ರೇಟ್ ಕಾರ್ಡ್ ಅಲ್ಲ ಇದು. ಮೇ ಬಿ ತುಂಬಾ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ನಾನು ಹೇಳೋದೇ ಬೇಡ, ಕಾಣಿಸ್ತಾ ಇದೆ ಅಲ್ಲಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ಜಾಸ್ತಿ ರೆಗ್ಯುಲರ್ ಆಗಿ ನೀವು ಮಾತಾಡ್ಸಲ್ಲ, ರೆಗ್ಯುಲರ್ ಆಗಿ ಕನೆಕ್ಟ್ ಆಗಲ್ಲ, ನೀವು ರೆಗ್ಯುಲರ್ ಆಗಿ ಅಷ್ಟು ಶೇರ್ ಮಾಡ್ಕೊಳಲ್ಲ ಬಾಂಡಿಂಗ್ ಅಥವಾ ಲೈಫ್ ಸ್ಟೈಲ್ ಬಗ್ಗೆ, ಫೀಲಿಂಗ್ಸ್ ಬಗ್ಗೆ. ಅದ್ರ ಫೀಲಿಂಗ್ಸ್ ಎಲ್ಲ ದೂರದ ಮಾತು ಬಿಡಿ, ಬಟ್ ಅಷ್ಟು ರೆಗ್ಯುಲರ್ ಆಗಿ ನೀವು ಕನೆಕ್ಷನ್ ಅಲ್ಲಿ ಇದೀರಾ ಅನ್ನೋದೆಲ್ಲ ನಾನು ನೋಡ್ತಾ ಇಲ್ಲ ನಾನಿಲ್ಲಿ. ಗ್ರೂಪ್ 2 ಇಟ್ಸ್ ವೆರಿ ಡಿಫಿಕಲ್ಟ್ ಆಗಿದೆ. ಏನ್ ಗೊತ್ತಾ, ಯಾವ ಒಂದು ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ನಿಮ್ ಬಗ್ಗೆ ಏನೋ ಒಂದು ಗೊತ್ತಿಲ್ದಿರೋ ಕಾರಣ ಹೆಂಗೆ ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವ್ ಅವ್ರನ್ನ ಹೆಂಗೆ ತಗೊಂತಾ ಇದ್ದೀರಾ, ಹೆಂಗೆ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಅದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಅಂದ್ರೆ ಇಲ್ಲಿ ನೀವ್ ಹೆಂಗಾಗೋಗ್ಬಿಟ್ಟಿದೀರಾ ಅಂದ್ರೆ, ನೀವು ಅವ್ರ ಕನೆಕ್ಟ್ ಆಗ್ಲಿ, ಅವ್ರ ಮಾತಾಡ್ಲಿ, ಅವ್ರ ನನ್ ಜೊತೆ ಚಾಟ್ ಸ್ಟಾರ್ಟ್ ಮಾಡ್ಲಿ, ಈ ತರ ಒಂದ್ ಸಿಚುವೇಶನ್ ಅಲ್ಲಿ ಇದೀರಾ. ಅವರು ಲೈಕ್ ಎಫರ್ಟ್ ಹಾಕಿದ್ದಾರೆ, ಎಫರ್ಟ್ ಹಾಕ್ದಾಗೆಲ್ಲ ನೀವು ಅವ್ರಿಗೆ ಒಂಥರ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇರೋದು, ಏನೋ ಮಿಕ್ಸ್ಡ್ ವೇ ಅಲ್ಲಿ ರೆಸ್ಪಾಂಡ್ ಮಾಡ್ತಾ ಇರೋದು, ಮೆಸೇಜ್ ಮಾಡ್ತಾ ಇರೋದು, ಇದೆಲ್ಲ ಅವರಿಗೆ ತುಂಬಾನೇ ಕನ್ಫ್ಯೂಸಿಂಗ್ ಆಗ್ತಾ ಇದೆ. ಯಾವಾಗ್ಲೂ ಒಂದು ರಿಲೇಶನ್ಶಿಪ್ ವರ್ಕ್ ಆಗ್ಬೇಕು ಅಂದ್ರೆ ಗೈಸ್, ಎರಡ್ ಕಡೆಯಿಂದನೂ ಆ ಒಂದು ಎನರ್ಜಿ ಇರ್ಬೇಕು. ಒಬ್ರೇ ಎಫರ್ಟ್ ಹಾಕೋದು, ಒಬ್ರೇ ಏನೋ ಇಂಟ್ರೆಸ್ಟ್ ತೋರ್ಸೋದು, ಅದ್ ಯಾವತ್ತೂ ವರ್ಕೌಟ್ ಆಗಲ್ಲ. ಎಲ್ಲೋ ಒಂದ್ ಕಡೆ ನೀವು ಹೆಸಿಟೇಟ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ನೀವು ಓಪನ್ ಅಪ್ ಆಗೋದಕ್ಕೆ ತುಂಬಾ ಟೈಮ್ ತಗೊಂತಾ ಇದ್ದೀರಾ. ಇವ್ರು ನೋಡೋಷ್ಟು ನೋಡ್ತಾರೆ, ಓಕೆ, ಬಟ್ ಅದ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಒಂದ್ಸತಿ ಅವ್ರು ಬ್ಯಾಕ್ಔಟ್ ಆಗ್ಬಿಡ್ತಾರೆ. ಒಂದ್ಸತಿ ಅವ್ರು ಬ್ಯಾಕ್ಔಟ್ ಆದ್ರೆ ವರ್ಷಾನುಗಟ್ಲೆ ನಿಮಗೆ ಕನೆಕ್ಟ್ ಕೂಡ ಮಾಡಲ್ಲ ಅವರು. ಒಂದ್ಸತಿ ಅವ್ರು ಗಿವ್ ಅಪ್ ಮಾಡ್ಬಿಟ್ರೆ ಐ ಡೋಂಟ್ ಥಿಂಕ್ ಅವ್ರು ಮತ್ತೆ ಅಪ್ರೋಚ್ ಮಾಡ್ತಾರೆ ಅಂತ. ಸೊ ಐ ಗೆಸ್ ಏನ್ ಗೊತ್ತಾ, ಇವಾಗ ನಿಮ್ ಮುಂದೆ ಆಪರ್ಚುನಿಟಿ ಇದೆ, ನಿಮ್ ಕೈಲಿದೆ, ಇದನ್ನ ಹೆಂಗ್ ತಗೊಂಡ್ ಹೋಗ್ತೀರಾ ಅದ್ ನಿಮಗ್ ಬಿಟ್ಟಿದ್ದು. ದಿಸ್ ಇಸ್ ಯೋರ್ ಹ್ಯಾಂಡ್, ದಿಸ್ ಇಸ್ ಯು. ದೇವ್ರು ನಿಮಗೆ ಆಲ್ರೆಡಿ ಒಂದು ಆಪರ್ಚುನಿಟಿ ಕೊಟ್ಟಿದೆ ಇವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ, ಇವ್ರ ಜೊತೆ ಸ್ವಲ್ಪ ಓಪನ್ ಅಪ್ ಆಗೋದಕ್ಕೆ. ಏನ್ ಅವ್ರಿಗೆ ನಿಮ್ ಬಗ್ಗೆ ಭಾವನೆಗಳಿದೆ, ಏನೋ ಇಷ್ಟು ವರ್ಷ ಹೇಳಕ್ ಆಗ್ದಿಲ್ದಿದ್ ಇವಾಗ ಅಟ್ಲೀಸ್ಟ್ ಹೇಳು ಅಂತ ದೇವ್ರೆ ನಿಮಗೆ ಒಂದು ಆಪರ್ಚುನಿಟಿ ಕೈಲಿ ಕೊಟ್ಟಿದೆ. ಬಟ್ ಐ ಫೀಲ್ ಅದನ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂತ ಇಲ್ಲ. ಐ ಫೀಲ್ ಅದನ್ನ ನೀವು ಟರ್ನ್ ಡೌನ್ ಮಾಡ್ತಾ ಇದ್ದೀರಾ. ಎಲ್ಲ ನಿಮ್ ಕೈಯಲ್ಲಿದೆ ಗೈಸ್. ಐ ಡೋಂಟ್ ನೋ ನೀವ್ ಯಾಕೆ ಅದನ್ನ ಟರ್ನ್ ಡೌನ್ ಮಾಡ್ತಾ ಇದ್ದೀರಾ, ನೀವ್ ಯಾಕೆ ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಲುಕ್ ಎಟ್ ದಿಸ್ ಹೈ ಪ್ರಿಸ್ಟೆಸ್. ತುಂಬಾ ಸೀಕ್ರೆಟ್ಸ್ ಇದೆ ನಿಮ್ಮ ಲೈಫಲ್ಲಿ ಕೂಡ, ರೈಟ್? ತುಂಬಾ ಸೀಕ್ರೆಟ್ಸ್ ಇದೆ. ಕಮಿಟ್ಮೆಂಟ್, ಮೇ ಬಿ ನೀವು ಆಲ್ರೆಡಿ ಲೈಕ್ ಒಂದು ಪ್ರಾಪರ್ ರಿಲೇಶನ್ಶಿಪ್ ಅಲ್ಲಿ ಇದೀರೇನೋ, ಆ ಮಧ್ಯದಲ್ಲಿ ಈ ಪರ್ಸನ್ ಇಷ್ಟ ಆಗಿದ್ದಾರೆ, ಅಥವಾ ಆ ಪರ್ಸನ್ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಮಧ್ಯದಲ್ಲಿ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದೆ. ಈ ತರ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಇಂಟ್ರೆಸ್ಟಿಂಗ್, ಬಿಕಾಸ್ ಅವ್ರಿಗೆ ಡೈರೆಕ್ಟ್ ಆಗಿ ಫೀಲ್ ಆಗ್ತಾ ಇದೆ. ಲೈಕ್ ನೀವ್ ಹೆಂಗ್ ಅವರಿಗೆ ನಿಮ್ ಕಡೆಯಿಂದ ಸೈನ್ಸ್ ಪಾಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಇಷ್ಟ ಇಲ್ವೇನೋ ಅನ್ನೋ ತರ ಸೈನ್ಸ್ ಪಾಸ್ ಮಾಡ್ತಾ ಇದ್ದೀರಾ. ಅದವರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅವ್ರಿಗೆ ಒಂಥರ ಫೀಲಿಂಗ್, ನಾನು ಟ್ರೈ ಮಾಡಷ್ಟು ಮಾಡಿದೆ, ಇವರೇ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಮೇ ಬಿ ಇವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ವೇನೋ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ.
ನೀವು ಓಪನ್ ಅಪ್ ಆಗಿಲ್ಲ, ಅವರು ಕಷ್ಟಪಟ್ಟೆ ಓಪನ್ ಅಪ್ ಆಗಿದ್ದಾರೆ ಗೈಸ್ ಗ್ರೂಪ್ 2. ನೀವು ಕನೆಕ್ಟ್ ಆಗ್ಲಿಲ್ಲ, ನಿಮ್ ಕಡೆಯಿಂದ ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಈ ಕನೆಕ್ಷನ್, ನಿಮಗೆ ಸಿಕ್ಕಿರೋ ಆಪರ್ಚುನಿಟಿ ನಿಮ್ ಕೈಯಿಂದಾನೇ ಉದುರು ಬೀಳುತ್ತೆ. ಆತರ ನೋಡ್ತಾ ಇದೀನಿ ನಾನು. ತುಂಬಾ ಸೀಕ್ರೆಟಿವ್ ಆಗಿದ್ರೆ, ತುಂಬಾ ಓಪನ್ ಅಪ್ ಆಗ್ಲಿಲ್ಲ ಅಂದ್ರೆ ನಿಮ್ ಮನ್ಸೊಳಗೆ ನಿಮ್ಮ ಭಾವನೆಗಳು, ನಿಮ್ಮ ಒಪಿನಿಯನ್ಗಳು ಆ ಪರ್ಸನ್ ಬಗ್ಗೆ, ಅದೆಲ್ಲ ನಿಮ್ ಮನ್ಸೊಳಗೆ ಏನು ಮುಚ್ಚೋಗ್ಬಿಡುತ್ತೆ, ಅದು ಹೊರಗೆ ಬರೋದೇ ಇಲ್ಲ. ಓಕೆ, ದಿಸ್ ಟೆಂಪ್ರೆನ್ಸ್ ಇಫ್ ಪಾಸಿಬಲ್ ಗೈಸ್, ಟೈಮ್ ತಗೊಳ್ಳಿ. ಈ ಪರ್ಸನ್ ಬಗ್ಗೆ ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದು ಹೈ ಟೈಮ್. ತುಂಬಾ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಟೈಮ್ಸ್ ನಮ್ಮ ಮನ್ಸಲ್ಲಿರೋ ಚೈಲ್ಡ್ ನ ಹೊರಗೆ ಬಿಡ್ಬೇಕು. ಸೊ ಏನ್ ಗೊತ್ತಾ, ಮಕ್ಳುಗಳು ಮಾಡೋದೇ ನಮಗ್ ಸರಿ ಅನ್ಸುತ್ತೆ. ಲುಕ್ ಎಟ್ ದಿಸ್, ನಿಮ್ ಲೈಫಲ್ಲಿ ಆಲ್ರೆಡಿ ಒಬ್ರು ಇದ್ದಾರೆ. ಐ ಫೀಲ್ ನಿಮ್ ಲೈಫಲ್ಲಿ ಅಥವಾ ಅವ್ರ ಲೈಫಲ್ಲಿ ಯಾರೋ ಆಲ್ರೆಡಿ ಇದ್ದಾರೆ. ಮೇ ಬಿ ದಟ್ ಈಸ್ ದ ರೀಸನ್ ನಿಮ್ಮಿಬ್ರಿಗೂ ಅಷ್ಟು ಓಪನ್ ಅಪ್ ಆಗ್ತಾ ಇಲ್ಲ. ಮೇ ಬಿ ಅವ್ರ ಲೈಫಲ್ಲಿ ಯಾರೋ ಇರ್ಬೋದೇನೋ, ಮೇ ಬಿ ದಟ್ ಈಸ್ ದ ರೀಸನ್. ಅವ್ರಿಗೆ ನಿಮ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಕೇಳಕ್ ಆಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಕ್ಲೋಸ್ ಆಗೋದಕ್ ಆಗ್ತಾ ಇಲ್ಲ. ಅಥವಾ ನಿಮ್ ಲೈಫಲ್ಲಿ ಯಾರೋ ಇದ್ದಾರೆ ಅನ್ನೋದು ಅವರ ಒಂದು ಪರ್ಸೆಪ್ಷನ್. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗೋದಕ್ ಆಗ್ತಾ ಇಲ್ಲ. ಅಥವಾ ನಿಮ್ ಲೈಫಲ್ಲಿ ಯಾರೋ ಇರಬಹುದೇನೋ, ಅಥವಾ ಅವ್ರ ಲೈಫಲ್ಲಿ ಇದಾರೇನೋ. ಸೊ ಇದೆಲ್ಲ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮಗ್ ನೀವೇ ಮಾಡ್ಕೊಂಡು, ನಿಮಗ್ ನೀವೇ ಓವರ್ ಥಿಂಕ್ ಮಾಡ್ಕೊಂಡು ಇರೋ ಆಪರ್ಚುನಿಟಿನ ಟರ್ನ್ ಡೌನ್ ಮಾಡ್ತಾ ಇದ್ದೀರಾ. ಇಷ್ಟು ವರ್ಷದಿಂದ ವೇಟ್ ಮಾಡಿ, ಟ್ರಸ್ಟ್ ಮೀ ಗೈಸ್, ಯಾರೆಲ್ಲ ಗ್ರೂಪ್ 2 ನೀವು ತುಂಬಾ ವರ್ಷಗಳಿಂದನೇ ವೇಟ್ ಮಾಡಿದೀರಾ ಈ ಪರ್ಸನ್ ಜೊತೆ ಕನೆಕ್ಟ್ ಆಗ್ಬೇಕಂತ. ಅಂಡ್ ವೆನ್ ಟೈಮ್ ಇಲ್ಲಿ ಇದೆ, ಲುಕ್ ಎಟ್ ದಿಸ್ ಹೈ ಪ್ರಿಸ್ಟೆಸ್, ಟೆಂಪರೆನ್ಸ್, ಸ್ಟಾರ್, ಏಸ್ ಆಫ್ ಪೆಂಟಕಲ್ಸ್, ಆಪರ್ಚುನಿಟಿ ಇದೆ, ಎಲ್ಲ ಇದೆ. ಬಟ್ ಯಾಕೆ ನೀವು ಇವರಿಗೆ ಮಿಕ್ಸ್ಡ್ ಸಿಗ್ನಲ್ ಸೆಂಡ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಡೆಫಿನೆಟ್ಲಿ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇದೆ, ಬಟ್ ಇಟ್ಸ್ ಅಪ್ ಟು ಯು, ನೀವು ಹೆಂಗಿದ್ನ ಡೀಲ್ ಮಾಡ್ತೀರಾ. ಬಟ್ ಎಸ್, ಆಪರ್ಚುನಿಟಿ ರೈಟ್ ನಿಮ್ಮ ಹ್ಯಾಂಡಲ್ಲೇ ಇದೆ. ನೀವು ಓಪನ್ ಅಪ್ ಆದ್ರೆ, ನೀವು ಅಪ್ರೋಚ್ ಮಾಡಿದ್ರೆ ಏನಾದ್ರೂ ಒಂದು ವರ್ಕೌಟ್ ಆಗುತ್ತೆ, ಒಂದು ಒಳ್ಳೆ ರೀತಿಲೇ ಹೋಗ್ಬೋದೇನೋ. ಆಸ್ ಅ ಫ್ರೆಂಡ್ ಆಗಿ ಅವರು ಕನೆಕ್ಟ್ ಆಗ್ಬೋದೇನೋ. ನಾಟ್ ದಟ್ ಏನೋ ನೀವು ಕನೆಕ್ಟ್ ಆಗಿ ಕೂಡ ಡೇಟಿಗೆ ಹೋಗೋದು, ನಿಮ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಅದೆಲ್ಲ ಮಾಡಲ್ಲ ಇವರು. ವೆರಿ ಪ್ಯೂರ್ ಕನೆಕ್ಷನ್ ತರ ನೋಡ್ತಾ ಇದೀನಿ ಇಲ್ಲಿ. ಐ ಫೀಲ್ ಇಟ್ಸ್ ಅಪ್ ಟು ಯು, ನೀವು ಹೆಂಗೆ ತಗೊಂಡು ಹೋಗ್ತೀರಾ ಹಂಗೆ ಹೋಗುತ್ತೆ ಇದು. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.